ರ್ಯಾಲಿ ನಡೀತಾ ಇದೆ. ನೀವು ಇದನ್ನು ಹೇಗೆ ನಡೀತಿದ್ದೀರಿ? ನಿಜಕ್ಕೂ ಈ ರೀತಿಯಾದಂಥ ಸಮಾವೇಶಗಳು ಜನರಲ್ಲಿ ಜಾಗೃತಿ ಮೂಡಿಸ್ಬೋದಾ? ವೋಟ್ ಚೋರಿ ಈ ರಾಷ್ಟ್ರದಲ್ಲಿ ವಿರೋಧ ಪಕ್ಷಗಳನ್ನ ದಮನ ಮಾಡಲಿಕ್ಕೆ ಆಡಳಿತ ಪಕ್ಷ ತನ್ನ ಸಾಹಸವನ್ನು ಮೆರಿತಾ ಇರ್ತಕ್ಕಂಥದ್ದನ್ನ ನಾವು ಸಾಕ್ಷ್ಯಾಧಾರಿತವಾಗಿ ವಿವಿಧ ರಾಜ್ಯಗಳಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೊಸ ಹೊಸ ತಂತ್ರವನ್ನು ಹೇಗೆ ಉಪಯೋಗಿಸಿ ವಿರೋಧ ಪಕ್ಷದ ಒಂದು ಆಳ್ವಿಕೆ ಬರದ ರೀತಿಯಲ್ಲಿ ಇವರು ವೋಟ್ ಚೋರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸಾಕ್ಷ್ಯಾಧಾರಿತವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ರಾಷ್ಟ್ರದ ಜನತೆ ಮುಂದೆ ಸಂವಿಧಾನದ ಕಗ್ಗೊಲೆ ಇರ್ಬೋದು, ಪ್ರಜಾತಂತ್ರ ವ್ಯವಸ್ಥೆಯ ಕಗ್ಗೊಲೆ ಇರ್ಬೋದು, ಈ ವಿಚಾರದಲ್ಲಿ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದು ನಮ್ಮ ಕರ್ನಾಟಕದಿಂದ ಮಾತ್ರ ಅಲ್ಲ, ಬಿಹಾರದಲ್ಲೂ ನಡೆದಿದೆ, ಮಹಾರಾಷ್ಟ್ರದಲ್ಲೂ ನಡೆದಿದೆ, ಇತರ ರಾಜ್ಯಗಳಲ್ಲೂ ನಡೆದಿದೆ. ಈ ಎಲ್ಲ ಕಡೆಯೂ ಒಂದೊಂದು ರಾಜ್ಯದಲ್ಲೂ ಒಂದೊಂದು ತಂತ್ರಗಾರಿಕೆಯನ್ನು ಉಪಯೋಗಿಸಿರ್ತಕ್ಕಂಥದ್ದನ್ನು ನಮ್ಮ ರ್ಯಾಲಿನಲ್ಲಿ ನಾವು ಎಲ್ಲ ರೀತಿಯಲ್ಲಿ ಈ ರಾಷ್ಟ್ರಕ್ಕೆ ಬೆಳಕನ್ನು ಚೆಲ್ತಕ್ಕಂಥ ಹೋರಾಟದ ಒಂದು ಕಿಡಿಯನ್ನು ಹಚ್ಚತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದು ಈ ರಾಷ್ಟ್ರ ಭವಿಷ್ಯತ್ತಿನಲ್ಲಿ ಜನರ ಆಶೋತ್ತರಗಳಿಗೆ ಮಿಡಿತಕ್ಕಂಥ ಸರ್ಕಾರ ಇರಬೇಕೋ ಹೊರತು ಯಾವುದೋ ಕುತಂತ್ರದಿಂದ ಆಡಳಿತವನ್ನು ನಡೆಸೋದಕ್ಕೆ ಅವಕಾಶ ಆಗಬಾರ್ದು ಮತ್ತು ಜನತೆಯ ಜನಾಭಿಪ್ರಾಯಕ್ಕೆ ಮನ್ನಣೆಯನ್ನು ನೀಡಬೇಕು. ಆ ದಿಕ್ಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಈ ದ್ರೋಹವನ್ನು ಪ್ರತಿಭಟಿಸಿ ನಾವು ನಾಳೆಯ ಒಂದು ರ್ಯಾಲಿಯಲ್ಲಿ ಭಾಗಿಯಾಗ್ತಿದ್ದೇವೆ. ನಮ್ಮ ರಾಜ್ಯದಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಸಾಗರೋಪಾದಿಯಲ್ಲಿ ನಾಳೆ ಬರ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ದೆಹಲಿಯನ್ನು ಸೇರಿದ್ದಾರೆ. ಅವರ ವ್ಯವಸ್ಥೆಯಲ್ಲಿ ಯಾವುದಾದ್ರು ಸಣ್ಣ ಪುಟ್ಟ ಲೋಪಗಳಿದ್ದರೆ ಪಕ್ಷ ಮತ್ತು ಮುಖಂಡತ್ವ ಸಾಕಷ್ಟು ಜವಾಬ್ದಾರಿನ ನಿರ್ವಹಿಸ್ತಾ ಇದೆ ಅನ್ನೋದನ್ನು ಹೇಳಕ್ಕೆ ಬಯಸ್ತೀನಿ. ರ್ಯಾಲಿ ನಡೀತಾ ಇದೆ. ನೀವು ಇದನ್ನು ಹೇಗೆ ನಡೀತಿದ್ದೀರಿ? ನಿಜಕ್ಕೂ ಈ ರೀತಿಯಾದಂಥ ಸಮಾವೇಶಗಳು ಜನರಲ್ಲಿ ಜಾಗೃತಿ ಮೂಡಿಸ್ಬೋದಾ? ವೋಟ್ ಚೋರಿ ಈ ರಾಷ್ಟ್ರದಲ್ಲಿ ವಿರೋಧ ಪಕ್ಷಗಳನ್ನ ದಮನ ಮಾಡಲಿಕ್ಕೆ ಆಡಳಿತ ಪಕ್ಷ ತನ್ನ ಸಾಹಸವನ್ನು ಮೆರಿತಾ ಇರ್ತಕ್ಕಂಥದ್ದನ್ನ ನಾವು ಸಾಕ್ಷ್ಯಾಧಾರಿತವಾಗಿ ವಿವಿಧ ರಾಜ್ಯಗಳಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೊಸ ಹೊಸ ತಂತ್ರವನ್ನು ಹೇಗೆ ಉಪಯೋಗಿಸಿ ವಿರೋಧ ಪಕ್ಷದ ಒಂದು ಆಳ್ವಿಕೆ ಬರದ ರೀತಿಯಲ್ಲಿ ಇವರು ವೋಟ್ ಚೋರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸಾಕ್ಷ್ಯಾಧಾರಿತವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ರಾಷ್ಟ್ರದ ಜನತೆ ಮುಂದೆ ಸಂವಿಧಾನದ ಕಗ್ಗೊಲೆ ಇರ್ಬೋದು, ಪ್ರಜಾತಂತ್ರ ವ್ಯವಸ್ಥೆಯ ಕಗ್ಗೊಲೆ ಇರ್ಬೋದು, ಈ ವಿಚಾರದಲ್ಲಿ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದು ನಮ್ಮ ಕರ್ನಾಟಕದಿಂದ ಮಾತ್ರ ಅಲ್ಲ, ಬಿಹಾರದಲ್ಲೂ ನಡೆದಿದೆ, ಮಹಾರಾಷ್ಟ್ರದಲ್ಲೂ ನಡೆದಿದೆ, ಇತರ ರಾಜ್ಯಗಳಲ್ಲೂ ನಡೆದಿದೆ. ಈ ಎಲ್ಲ ಕಡೆಯೂ ಒಂದೊಂದು ರಾಜ್ಯದಲ್ಲೂ ಒಂದೊಂದು ತಂತ್ರಗಾರಿಕೆಯನ್ನು ಉಪಯೋಗಿಸಿರ್ತಕ್ಕಂಥದ್ದನ್ನು ನಮ್ಮ ರ್ಯಾಲಿನಲ್ಲಿ ನಾವು ಎಲ್ಲ ರೀತಿಯಲ್ಲಿ ಈ ರಾಷ್ಟ್ರಕ್ಕೆ ಬೆಳಕನ್ನು ಚೆಲ್ತಕ್ಕಂಥ ಹೋರಾಟದ ಒಂದು ಕಿಡಿಯನ್ನು ಹಚ್ಚತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದು ಈ ರಾಷ್ಟ್ರ ಭವಿಷ್ಯತ್ತಿನಲ್ಲಿ ಜನರ ಆಶೋತ್ತರಗಳಿಗೆ ಮಿಡಿತಕ್ಕಂಥ ಸರ್ಕಾರ ಇರಬೇಕೋ ಹೊರತು ಯಾವುದೋ ಕುತಂತ್ರದಿಂದ ಆಡಳಿತವನ್ನು ನಡೆಸೋದಕ್ಕೆ ಅವಕಾಶ ಆಗಬಾರ್ದು ಮತ್ತು ಜನತೆಯ ಜನಾಭಿಪ್ರಾಯಕ್ಕೆ ಮನ್ನಣೆಯನ್ನು ನೀಡಬೇಕು. ಆ ದಿಕ್ಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಈ ದ್ರೋಹವನ್ನು ಪ್ರತಿಭಟಿಸಿ ನಾವು ನಾಳೆಯ ಒಂದು ರ್ಯಾಲಿಯಲ್ಲಿ ಭಾಗಿಯಾಗ್ತಿದ್ದೇವೆ. ನಮ್ಮ ರಾಜ್ಯದಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಸಾಗರೋಪಾದಿಯಲ್ಲಿ ನಾಳೆ ಬರ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ದೆಹಲಿಯನ್ನು ಸೇರಿದ್ದಾರೆ. ಅವರ ವ್ಯವಸ್ಥೆಯಲ್ಲಿ ಯಾವುದಾದ್ರು ಸಣ್ಣ ಪುಟ್ಟ ಲೋಪಗಳಿದ್ದರೆ ಪಕ್ಷ ಮತ್ತು ಮುಖಂಡತ್ವ ಸಾಕಷ್ಟು ಜವಾಬ್ದಾರಿನ ನಿರ್ವಹಿಸ್ತಾ ಇದೆ ಅನ್ನೋದನ್ನು ಹೇಳಕ್ಕೆ ಬಯಸ್ತೀನಿ.